ಬಿಗ್ ಬಾಸ್ ಮನೆ ಅನ್ನೋದು ಬದುಕಿನ ಪಾಠವನ್ನೇ ಕಲಿಸುತ್ತೆ. ಬೇಕಾಬಿಟ್ಟಿ ಊಟ ಮಾಡೋಕೆ ಅಲ್ಲಿ ಆಗೋದೇ ಇಲ್ಲ. ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟೇ ಊಟ ಸಿಗುತ್ತೆ. ಎಡವಟ್ಟು ಮಾಡಿಕೊಂಡ್ರೆ ಮುಗೀತು, ಇರೋ ಫುಡ್ ಕೂಡ ವಾಪಸ್ ಹೋಗುತ್ತೆ. ಬಿಗ್ ಬಾಸ್ ಸೀಸನ್ 11ರಲ್ಲೂ ಇದು ಹಾಗೇ ಇದೆ. ಮೊನ್ನೆ ತಿನ್ನೋ ಪ್ಲೇಟ್ ಅನ್ನೇ ವಾಪಸ್ ಇಟ್ಟಿರೋದು ಇದೆ. ಆದರೆ ಇದೀಗ ಆಗಿರೋದು ಬೇರೆ ವಿಚಾರ. ಐಶ್ವರ್ಯ ಒಂದಷ್ಟು ಅನ್ನವನ್ನು ಪ್ಲೇಟ್ಗೆ ಹೆಚ್ಚು ಹಾಕಿಕೊಳ್ತಾರೆ. ಇದನ್ನು ಗಮನಿಸೋ ಸುರೇಶ್, ಊಟ ಮಾಡೋರು ಇನ್ನೂ ಇದ್ದಾರೆ, ಈ ರೀತಿ ಹೆಚ್ಚು ಹಾಕಿಕೊಳ್ಳಬೇಡಿ ಅಂತಾನೆ ಹೇಳ್ತಾರೆ. ಆಗಲೇ ಇಲ್ಲಿ ಜಗಳ ಆಗತ್ತೆ. ಈ ಜಗಳದ ಮುಂದುವರೆದ ವಿಚಾರ ಇಲ್ಲಿದೆ. ದೊಡ್ಡ ಮನೆಯಲ್ಲಿ ಜಗಳಕ್ಕೆ ಕಾರಣವೇ ಬೇಕಿಲ್ಲ. ಆದರೆ ಬೇರೆ ಸೀಸನ್ ಹೋಲಿಸಿದ್ರೆ ಇಲ್ಲಿ ಅಷ್ಟು ಜಗಳ ಇಲ್ಲ ಅನ್ಸುತ್ತೆ. ಆದರೂ ಒಂದಷ್ಟು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರ್ತವೆ. ಊಟ ಮಾಡೋ ಪ್ಲೇಟ್ಗೆ ಹೆಚ್ಚಿಗೆ ಅನ್ನ ಹಾಕೊಂಡಿರೋದಕ್ಕೆ ಜಗಳ ಶುರು ಆಗಿದೆ. ಐಶ್ವರ್ಯ ಒಂಚೂರು ಅನ್ನವನ್ನು ಹೆಚ್ಚಿಗೆ ಹಾಕಿಕೊಂಡ್ರು ಅಷ್ಟೇ ನೋಡಿ. ಗೋಲ್ಡ್ ಸುರೇಶ್ ರಾಂಗ್ ಆದ್ರು. ಮನೆಯಲ್ಲಿ ನೀವು ಒಬ್ಬರೇ ಇಲ್ಲ, ಬೇರೆಯವರು ಇದ್ದಾರೆ, ನೀವು ಹೀಗೆ ಅನ್ನ ಹಾಕಿಕೊಂಡ್ರೆ ಹೇಗೆ, ಬೇರೆಯವರಿಗೆ ಅನ್ನ ಬೇಡವಾ ಅಂತಾಲೇ ಜಗಳದ ರೀತಿಯಲ್ಲೇ ಸುರೇಶ್ ಹೇಳ್ತಾರೆ ನೋಡಿ. ಸ್ವಲ್ಪ ರೈಸ್ ಹಾಕಿಕೊಂಡಿದ್ದೇನೆ, ಅಷ್ಟಕ್ಕೇನೆ ಇಷ್ಟು ಮಾತಾಡೋದಾ? ಯಾಕೆ ಇಷ್ಟು ಮಾತನಾಡಬೇಕು? ನನ್ನ ಪಾಲಿನ ರೈಸ್ ನಾನು ಹಾಕಿಕೊಂಡಿದ್ದೇನೆ, ಅದು ಬಿಟ್ಟರೆ ಸ್ವಲ್ಪ ಅನ್ನ ಹಾಕಿಕೊಂಡಿದ್ದೇನೆ ಹೊರತು ಮತ್ತೇನು ಮಾಡಿಲ್ಲ ಅಂತಾಲೇ ಐಶ್ವರ್ಯ ಹೇಳ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿಯೇ ಇಲ್ಲಿ ಮನೆಯ ಮತ್ತೊಬ್ಬ ಸದಸ್ಯ ಮಾತಾಡ್ತಾರೆ. ಹೌದು, ಉಗ್ರ ಮಂಜು ಇಲ್ಲಿ ಐಶ್ವರ್ಯ ಪರವೇ ಮಾತನಾಡ್ತಾರೆ. ಯಾರಾದರೂ ಸ್ವಲ್ಪ ಅನ್ನ ಬೇಕು ಅಂದರೆ ಹಾಕೋಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತಾನೆ ಕೇಳ್ತಾರೆ. ಹಾಗೆಯೇ ಯಾರಾದರೂ ಬಂದರೆ ಸ್ವಲ್ಪ ಅನ್ನ ಹಾಕು ಅಂತಾಲೇ ಉಗ್ರ ಮಂಜು ಇಲ್ಲಿ ಹೇಳ್ತಾರೆ. ಇನ್ನು ಐಶ್ವರ್ಯ ಸಿಟ್ಟಿನಿಂದಲೇ ಕೂಗಾಡುತ್ತಲೇ ಇದ್ರು. ಇದನ್ನು ಮನೆಯ ಇತರ ಸದಸ್ಯರು ನೋಡ್ತಿದ್ರು. ಆದರೆ ಇದ್ಯಾಕೋ ಏನೋ ಶಿಶಿರ್ ಶಾಸ್ತ್ರಿಯ ಲುಕ್ ಇಲ್ಲಿ ಬೇರೆಯೇ ಇತ್ತು. ಒಂದು ರೀತಿ ವಿಚಿತ್ರವೂ ಅನಿಸಿತ್ತು. ಹಾಗೆಯೇ ಆ ಒಂದು ನೋಟದಲ್ಲಿ ಐಶ್ವರ್ಯ ತಪ್ಪು ಮಾಡಿದ್ದಾರೆ ಅನ್ನೋ ಫೀಲ್ ಕೂಡ ಬರ್ತಾ ಇತ್ತು ನೋಡಿ. ಅನ್ನವನ್ನು ಒಬ್ಬರೇ ತಿಂದರೆ ಬೇರೆಯವರಿಗೆ ಬೇಡವೇ ಅಂತಲೂ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಎಂದಿನಂತೆ ತ್ರಿವಿಕ್ರಮ್ ಫ್ಯಾನ್ಸ್ ಇಲ್ಲೂ ತ್ರಿವಿಕ್ರಮ್ ಗುಣಗಾನ ಮಾಡಿದ್ದಾರೆ ಅಂತಾನೂ ಹೇಳಬಹುದು. ಇವರಲ್ಲಿ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.